Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed be in the presence of God. ದೇವರ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. So much the Bible to 1 Corinthians chapter 3 verse number 8. ಈ ಸಮಯದಲ್ಲಿ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದ ಪ್ರಕಾರವಾಗಿ ಓದಿಕೊಳ್ಳೋಣ. 1 Corinthians chapter 3 verse number 8. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. Let us read the word. ಈ ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. Let no one deceive himself. If anyone among you seems to be wise in this age, let him become a fool, that he may become wise. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದಾನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. Hallelujah. Now this verse talks about deception. ಈ ವಾಕ್ಯವು ಒಂದು ಮೋಸದ ವಿಚಾರವಾಗಿ ಮಾತನಾಡ್ತಾ See, ಇದೆ. people deceive people. ಜನರು ಇನ್ನೊಂದು ಜನರ ಗುಂಪನ್ನ ಮೋಸಗೊಳಿಸ್ತವೆ. For example, ಉದಾಹರಣೆಯಾಗಿ Jacob deceived his own brother. ಯಾಕೋಬನು ತನ್ನ ಅಣ್ಣನನ್ನೇ ಆತನು ಮೋಸಗೊಳಿಸಿದನು. Jacob deceives his own father. ಯಾಕೋಬನು ತನ್ನ ತಂದೆಯನ್ನೇ He ಮೋಸಗೊಳಿಸಿದನು. also deceived his own father-in-law. ಅದೇ ರೀತಿಯಲ್ಲಿ ತನ್ನ ಮಾವನಾದ ಲಾಬನನ್ನು ಕೂಡ ಮೋಸ ಮಾಡಿದನು. See, men can deceive women. ಒಬ್ಬ ಮನುಷ್ಯರು ಸ್ತ್ರೀಯರನ್ನ ಪುರುಷನು ಸ್ತ್ರೀಯರನ್ನ ಮೋಸ ಮಾಡುವಂತ ಸಾಧ್ಯತೆ ಇದೆ. Example we have in the Bible. ಉದಾಹರಣೆ ನೋಡುವಾಗ ನಾವು ಸತ್ಯವೇದದಲ್ಲಿ ನೋಡ್ತೇವೆ. Amnon, he deceived Tamar. ಅಮ್ನೋನನು ತಾಮರಳನ್ನ ಮೋಸಗೊಳಿಸಿದನು. Women deceives men. ಸ್ತ್ರೀಯರು ಪುರುಷರನ್ನ ಮೋಸ ಮಾಡುತ್ತಾರೆ. Lot's daughters, ಲೋಟನ ಮಕ್ಕಳು deceive their own father. ಅವರು ತಮ್ಮ ತಂದೆಯನ್ನೇ ಮೋಸ ಮಾಡ್ತಾರೆ. ರಾಹೇಲಳು She deceived her own father. ತನ್ನ ತಂದೆಯನ್ನೇ ಅವಕ್ಕೆ ಮೋಸ ಮಾಡ್ತಾರೆ. Tamar in Genesis. ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ತಾಮಾರಳು She deceived her own father-in-law. ಹಾಗೆ ತನ್ನ ಮಾವನಾದ ಯಹೂದನನ್ನ ಮೋಸ ಮಾಡ್ತಾಳೆ. Devil, he is called a deceiver and he deceives people. ಈ ಸೈತಾನನು ಮೋಸ ಮಾಡುವಾತನಾಗಿದ್ರೆ ಆತನನ್ನ ಮೋಸಗಾರ ಎಂದು ಕರೆಯುತ್ತಾರೆ. We all know how he deceived Eve in the Eden garden. ಏದೇನ್ ತೋಟದಲ್ಲಿ ಯಾವ ರೀತಿಯಲ್ಲಿ ಅವುಗಳನ್ನ ಮೋಸ ಮಾಡಿದ ಅನ್ನೋದನ್ನು ನಮಗೆಲ್ಲ ಗೊತ್ತಿದೆ. But the most dangerous of all deceptions, ಆದರೆ ಎಲ್ಲೋ ಮೋಸಗಳಿಗಿಂತ ಒಂದು ದೊಡ್ಡ ಮೋಸ ಯಾವುದೆಂದು ನೋಡುವಾಗ that is self-deception. ನಮ್ಮನ್ನೇ ನಾವು ಮೋಸಗೊಳಿಸುವುದು. That is most dangerous of all other deceptions. ಎಲ್ಲಾ ಮೋಸಗಳಿಗಿಂತ ಒಂದು ದೊಡ್ಡದಾದ ಮೋಸ ಅಂದರೆ ನಮ್ಮನ್ನ ನಾವು ಮೋಸಗೊಳಿಸುವುದಾಗಿದೆ. Such therefore, what is self-deception? ನಮ್ಮನ್ನೇ ನಾವು ಮೋಸಗೊಳಿಸುವುದು ಅಂದ್ರೆ ಅರ್ಥವೇನು? See, self-deception is when someone believes them to be that which they are not. ನಮ್ಮನ್ನೇ ನಾವು ಮೋಸಗೊಳಿಸುವುದಂದ್ರೆ ನಾವು ಯಾವುದು ಅಲ್ಲವೋ ಅದನ್ನ ನಾವು ಆಗಿದ್ದೇವೆ ಅನ್ನೋದನ್ನ ನಂಬುವುದೇ ಅದು ಮೋಸ. ನಮ್ಮನ್ನೇ ನಾವು ಮೋಸಗೊಳಿಸಿದ. Galatians chapter 6 verse number 3. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ. You know what it says? ಅದು ಏನನ್ನ ನಮಗೆ ಹೇಳ್ತಾ ಇದೆ? For if anyone thinks he is something when he is nothing, he deceives himself. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. How true is the word of God? ಈ ದೇವರ ವಾಕ್ಯ ಎಷ್ಟು ಸತ್ಯ ನೋಡ್ರಿ. You know how a self-deceptive mind thinks. ಈ ಒಂದು ತಮ್ಮನ್ನೇ ತಾವು ಮೋಸಗೊಳಿಸುವಂತ ಮನಸ್ಸು ಆಲೋಚನೆ ಮಾಡ್ತದೆ ನೋಡಿ. When he is nothing, he thinks of himself is something. ಒಬ್ಬ ವ್ಯಕ್ತಿ ಏನೂ ಅಲ್ಲ ಆದ್ರೆ ತಾನು ಏನೋ ಆಗಿದ್ದೀನಿ ಅನ್ನೋದನ್ನ ಅಂದುಕೊಳ್ಳುತ್ತಾನೆ. He is a fool but he thinks he is wise. ಆದ್ರೆ ಮೂರ್ಖನಾಗಿದ್ದಾನೆ ಒಬ್ಬ ವ್ಯಕ್ತಿ, ಆದ್ರೆ ತಾನು ಬುದ್ಧಿವಂತ ಎಂದು ಅವನು ಅಂದುಕೊಂಡಿದ್ದಾನೆ. He is not talented but he thinks that he is talented. ಅವನಿಗೆ ಯಾವುದು ತಲಾಂತಿ ಇಲ್ಲ ಆದ್ರೆ ಅದಕ್ಕೆ ತಲಾಂತಿ ಇದೆ ಅನ್ನೋದನ್ನ ಆತನ ನಂಬುತ್ತಾ ಇದ್ದಾನೆ. This form of self-deception, ಈ ರೀತಿಯ ತಮ್ಮನ್ನ ತಾವು ಮೋಸಗೊಳಿಸುವ ವಿಚಾರ it makes a person to construct a false image in their mind. ಅವರ ಮನಸ್ಸಿನಲ್ಲೇ ತಮ್ಮ ಬಗ್ಗೆ ಅವರು ಒಂದು ರೀತಿಯ ತಪ್ಪಾದ ಸುಳ್ಳಾದ ಒಂದು ಆಲೋಚನೆಯನ್ನು See, ಮಾಡಿಕೊಂಡಿದ್ದಾರೆ. maybe he is not talented, ಒಬ್ಬ ವ್ಯಕ್ತಿ ತಲಾಂತಿ ಇಲ್ಲದವನಾಗಿರಬಹುದು, but he thinks that he is very talented. ಆದ್ರೆ ಆತನು ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ನಾನು ಒಳ್ಳೆ ತಾಲಾಂತು ಉಳ್ಳವನಾಗಿದ್ದೇನೆ ಆಲೋಚನೆ Maybe ಮಾಡುವುದು. he or she is not rich, ಆ ಸ್ತ್ರೀ ಯಾರೋ ಒಬ್ರು ಅವಳು ಇವರು ಈ ಒಂದು ಶ್ರೀಮಂತರಾಗಿಲ್ಲದೆ ಇರಬಹುದು, but they think that I am very rich and I am very wealthy. ಅವರು ಶ್ರೀಮಂತರಾಗಿಲ್ಲದೆ ಹೋದರೂ ಕೂಡ ನಾನು ಶ್ರೀಮಂತಳು ಅನ್ನೋದನ್ನ ಅವರು ಅಂದುಕೊಳ್ಳುತ್ತಾರೆ. They don't have anything in their purse or in the wallet. ಅವರ ಒಂದು ಪರ್ಸ್ ಅಲ್ಲಿ ಏನೂ ಇರೋದಿಲ್ಲ ಆದ್ರೂ ಕೂಡ ಅವರು ಶ್ರೀಮಂತರೇ ಅಂದುಕೊಳ್ಳುತ್ತಾರೆ. They speak about all greater things. ಅವರ ಪರ್ಸ್ ಅಲ್ಲಿ ಒಂದು ಪೈಸೆ ಕೂಡ ಇಲ್ಲದೆ ಇದ್ರೂ ಕೂಡ ಅವರು ದೊಡ್ಡ ದೊಡ್ಡ ವಿಚಾರಗಳಾಗಿ ಮಾತನಾಡ್ತಾರೆ. Such why do they feel like to speak like this? ಯಾಕೆ ಈ ರೀತಿಯಲ್ಲಿ ಅವರು ಬಾಯಲ್ಲಿ ಮಾತನಾಡುತ್ತಾರೆ? There can be two reasons. ಎರಡು ಕಾರಣ ಇರಬಹುದು. Just to feel better about themselves. ಅವರ ಬಗ್ಗೆ ಅವರು ಒಳ್ಳೆಯ ಒಂದು ಅನುಭವವನ್ನು ಹೊಂದುವುದಕ್ಕೋಸ್ಕರ ಆ ರೀತಿಯಲ್ಲಿ ಮಾತಾಡ್ತಾರೆ. They don't want to think I am
nothing. ನಾನು ಏನು ಅಲ್ಲ ಅಂತ ಅನ್ಕೊಂಡು ಅವರೇ ಅಂದುಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಆ They ರೀತಿಯಲ್ಲಿ want to ಮಾತಾಡ್ತಾರೆ. feel they're always good about something. ನಾನು ಎಲ್ಲಾ ಯಾವಾಗಲೂ ವಿಚಾರದಲ್ಲಿ ಒಳ್ಳೆಯವನಾಗಿದ್ದೇನೆ ಅನ್ನೋದನ್ನ ತನ್ನನ್ನು ತಾನು ಅವರು ಬಯಸುವುದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಆಲೋಚನೆ ಮಾಡೋದು. Another reason, ಎರಡನೇ ಒಂದು ಕಾರಣ, they might have had a very bad past. ಅವರಿಗೆ ಹಳೆಯ ಜೀವಿತದಲ್ಲಿ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ Maybe ನಡೆದಿರಬಹುದು. they have come from very poor families. ಬಹಳ ಬಡತನದಿಂದ ಬಂದಂತ ಒಂದು ಕುಟುಂಬದಿಂದ ಅವರು ಬಂದಿರಬಹುದು. Such kind of people. ಅಂತ ಒಂದು ಜನರು They always have their constructive mind like this. ಅವರ ಮನಸ್ಸಿನಲ್ಲಿ ಈ ರೀತಿಯ ಒಂದು ಆಲೋಚನೆಗಳು ಇದ್ದೇ ಇರುತ್ತವೆ. One day will come in my life. ಒಂದು ದಿವಸ ನನ್ನ ಜೀವಿತದಲ್ಲಿ ಬರುತ್ತದೆ, I will become very rich. ನಾನು ಬಹಳ One ಐಶ್ವರ್ಯನಾಗುತ್ತೇನೆ. day will come in my life. ನನ್ನ ಜೀವಿತದಲ್ಲಿ ಈ ರೀತಿಯ ಒಂದು ದಿನ ಬರುತ್ತದೆ, I will be like this. ನಾನು ಈ ರೀತಿಯಲ್ಲಿ ಆಗುತ್ತೇನೆ, I will be living like this. ನಾನು ಈ ರೀತಿಯಲ್ಲಿ ಜೀವನ ಮಾಡುತ್ತೇನೆ. See, these kinds of thinkings make them self-deceptive people. ಈ ರೀತಿಯ ಆಲೋಚನೆಗಳು ಅವರನ್ನ ತಮ್ಮನ್ನ ತಾವು ಹೊಗಳಿಕೊಳ್ಳುವಾಗ, ತಮ್ಮನ್ನ ತಾವು ದೊಡ್ಡವರೆಂದುಕೊಳ್ಳುವ ಹಾಗೆ ಮಾಡುತ್ತದೆ. They overestimate their abilities. ಅವರ ಒಂದು ಸಾಮರ್ಥ್ಯವನ್ನ ಇರುವುದಕ್ಕಿಂತ ಹೆಚ್ಚಾಗಿ ಅವರು ಅನಿಸಿಕೊಳ್ಳುವುದಕ್ಕೆ See, ಪ್ರಾರಂಭಿಸಿದರು. they assume roles and positions that do not align to them in reality. ವಾಸ್ತವದಲ್ಲಿ ನೋಡುವಾಗ ಅವರಿರುವಂತ ಸ್ಥಿತಿ ಯಾವ ಒಂದು ಸ್ಥಿತಿಗೂ, ಅಂದ್ರೆ ಯಾವ ಒಂದು ದೊಡ್ಡ ಸ್ಥಿತಿಗೂ ಮ್ಯಾಚಿಂಗ್ ಇಲ್ಲದೆ ಇದ್ದರೂ ಕೂಡ ಅವರು ಆ ರೀತಿಯಲ್ಲಿ ಅಂದುಕೊಳ್ತಾರೆ. Some people, whether in the college or office, in the church, ಕೆಲವರು ಕಾಲೇಜಿನಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ಅವರ ಉದ್ಯೋಗ ಸ್ಥಳದಲ್ಲಿ they're eager for some position. ಯಾವುದೋ ಒಂದು ಸ್ಥಾನಕ್ಕೆ ಅವರು ಬಹಳ ಆಸೆ But ಪಟ್ಟಿರ್ತಾರೆ. when they are not worthy of that position, ಆದ್ರೆ ಆ ಒಂದು ಸ್ಥಾನಕ್ಕೆ ಅವರು ಯೋಗ್ಯರಾಗಿರುವುದಿಲ್ಲ. that is when self-deception happens in their life. ಆವಾಗಲೇ ಅವರ ಜೀವಿತದಲ್ಲಿ ಒಂದು ತಮ್ಮನ್ನ ತಾವು ದೊಡ್ಡವರೆಂದು ಭಾವಿಸಿಕೊಳ್ಳುವಂತ ಮೋಸ ಅವರಿಗೆ See, ಉಂಟಾಗುತ್ತದೆ. so many young people are into this trap. ಈ ಅನೇಕ ಜನ ಯವನಸ್ಥರು ಈ ರೀತಿಯ ಒಂದು ಈ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. They come and sit in the church. ಅವರು ಸಭೆಯಲ್ಲಿ ಈ ರೀತಿಯಲ್ಲಿ ಕುಳಿತುಕೊಳ್ತಾರೆ. They look the people who are in the stage. ಯಾರು ಸ್ಟೇಜ್ ಅಲ್ಲಿ ಅಥವಾ ವೇದಿಕೆಯಲ್ಲಿ ನಿಂತಿದ್ದಾರೋ ಅವರನ್ನ ನೋಡ್ತಾರೆ. They feel, oh, I also want to stand in this place. ನನಗೂ ಕೂಡ ಈ ಒಂದು ಸ್ಥಾನದಲ್ಲಿ ನಾನು ನಿಲ್ಲಬೇಕು ಅಂತ When they ಬಯಸ್ತಾರೆ. are not prepared, ಅವರು ಸಿದ್ಧರಾಗದೆ ಇರುವಂತ when ಸಮಯದಲ್ಲಿ, they are not talented, ಅವರ ಕಲಾಂತ ಇಲ್ಲದಿರುವಂತಹ when they ಸಮಯದಲ್ಲಿ, are not anointed, ಅವರ ಅಭಿಷೇಕ ಇಲ್ಲದಿರುವ when ಸಮಯದಲ್ಲಿ, they are not called by ಅವರು God, ದೇವರಿಂದ ಕರೆಯಲ್ಪಟ್ಟವರು ಆಗದೆ ಇರುವಾಗ still they want that position. ಆದರೂ ಕೂಡ ಆ ಸ್ಥಾನ ಅವರಿಗೆ ಬೇಕು ಎಂದು ಅವರಿಗೆ That is ಅನಿಸುತ್ತದೆ. when self-deception happens in their life. ಆವಾಗಲೇ ಅವರ ಜೀವಿತದಲ್ಲಿ ತಮ್ಮನ್ನ ತಾವು ಹೆಚ್ಚು ಎಂದು ಬಯಸುವಂತದ್ದು ಅಥವಾ ಅಂದುಕೊಳ್ಳುವಂತಹ ಒಂದು ಮೋಸ ಅವರಿಗೆ ಉಂಟಾಗುತ್ತದೆ. Church, I know about a person. ನನಗೆ ಒಬ್ಬ ವ್ಯಕ್ತಿಯ ವಿಚಾರ ಗೊತ್ತಿದೆ. She was an orphan. ಅವರೊಬ್ಬರು ಅನಾಥೆಯಾಗಿದ್ದಾರೆ. She had a brother, but later even he died. ಅವರಿಗೆ ಅಣ್ಣ ಇದ್ರು, ಆದ್ರೆ ಆ ಸ್ವಲ್ಪ ವರ್ಷಗಳಾದ ನಂತರ ಅವರು ಸತ್ತು ಹೋದ್ರು. Now she's orphaned. ಆಕೆಗೆ ಯಾರು ಕೂಡ ಇಲ್ಲ, ಈಗ ಅನಾಥರಾಗಿದ್ದಾಳೆ. So this lady one day she came to our home. ಈ ಸ್ತ್ರೀ ನಮ್ಮ ಮನೆಗೆ ಬರ್ತಾಳೆ. And she spoke so much about herself. ಆಕೆ ವಿಚಾರವಾದ ಅನೇಕ ವಿಚಾರಗಳನ್ನು We know ಮಾತಾಡ್ತಾಳೆ. that she's self-deceived. ಆಕೆ ತನ್ನನ್ನು ತಾನು ಮೋಸಗೊಳಿಸ್ತಾ ಇದ್ದಾಳೆ ಅನ್ನೋದನ್ನ ನಮಗೆ ಗೊತ್ತಾಯ್ತು. She had none in this world. ಆಕೆಯ ಜೀವಿತದಲ್ಲಿ ಯಾರು ಕೂಡ ಈ ಲೋಕದಲ್ಲಿ ಇಲ್ಲ. No proper clothing, nothing. ಯಾವುದೇ ಬಟ್ಟೆ ಕೂಡ ಅವಳಿಗೆ ಸರಿಯಾಗಿಲ್ಲ, ಆಕೆ ಕೂಡ ಏನೂ ಇಲ್ಲ. She had only the bus fare to reach this place. ಈ ಒಂದು ಸ್ಥಳಕ್ಕೆ ಬರುವುದಕ್ಕೋಸ್ಕರ ಬಸ್ಸಿಗೆ ಇರುವಂತ ಹಣ ಮಾತ್ರ ಆಕೆಯ ಕೈಯಲ್ಲಿ. Now when we understood her situation, ಆಕೆಯ ಪರಿಸ್ಥಿತಿ ನಮಗೆ ಅರ್ಥವಾದಾಗ we gave her clothes, ನಾವು ಅವರಿಗೆ ಬಟ್ಟೆಗಳನ್ನು ಕೊಟ್ಟೆವು, we gave her money, ನಾವು ಅವಳಿಗೆ ಹಣವನ್ನು ಕೊಟ್ಟೆವು. we gave whatever we could do to her. ಆಕೆಗೆ ನಾವು ಏನನ್ನು ಮಾಡಬೇಕು ಸಾಧ್ಯ ಇಲ್ಲ ಅದೆಲ್ಲವನ್ನು ಮಾಡಿದೆವು. That one night she stayed in our ಆ place. ಒಂದು ರಾತ್ರಿ ನಮ್ಮ ಮನೆಯಲ್ಲಿ ಆಕೆ ಉಳ್ಕೊಂಡಳು. After dinner, we were all talking together. ಆ ಊಟವಾದ ನಂತರ, ರಾತ್ರಿ ಊಟವಾದ ನಂತರ ನಾವೆಲ್ಲರೂ ಕುಳಿತುಕೊಂಡು Now ಮಾತಾಡ್ತೀವಿ. she got some amount of money from us. ಆಕೆ ಈಗ ನಮ್ಮಿಂದ ಏನೋ ಒಂದು ಹಣದ ಅಮೌಂಟ್ ಅನ್ನು ಆಕೆ ಪಡೆದುಕೊಂಡಳು. Now she had clothes and everything. ಆ ಬಟ್ಟೆ ಕೂಡ ಆಕೆಗೆ ಸಿಕ್ತು, ಎಲ್ಲವೂ ಕೂಡ ಸಿಕ್ತು. Now as she was speaking with us, she became too rude to be with us. ಹಾಗೆ ನಮ್ಮ ಜೊತೆ ಅದನ್ನೆಲ್ಲ ತೆಗೆದುಕೊಂಡ ನಂತರ ಬಹಳ ಕಠಿಣವಾಗಿ ಮಾತನಾಡೋದಕ್ಕೆ You know how she began to speak with us. ಹಾಗೆ ಹೇಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿದಳು But ಅಂದರೆ, there will come. ಒಂದು ದಿವಸ ನನಗೆ ಬರುತ್ತದೆ, I will be not coming like this. ನಾನು ಈ ರೀತಿಯಲ್ಲಿ ನಾನು ನಿಮ್ಮ ಮನೆಗೆ ಬರೋದಿಲ್ಲ, I will come in car. ನಾನು ಕಾರಲ್ಲಿ ಬರುತ್ತೇನೆ. Whatever you have given me today, ಇವತ್ತಿನ ದಿವಸ ಏನೆಲ್ಲ ನೀವು ನನಗೆ I ಕೊಟ್ಟಿದ್ದೀರೋ will throw on your faces. ನಿಮ್ಮ ಮುಖದ ಮೇಲೆ ನಾನು ಬಿಸಾಡಿ ಹೋಗುತ್ತೇನೆ. No, we just kept quiet. ನಾವು ಸುಮ್ಮನೆ ಆದೆವು, We did not speak anything. ನಾವು ಏನನ್ನು ಮಾತಾಡಲಿಲ್ಲ. Morning she left. ಮುಂಜಾನೆ ಸಮಯದಲ್ಲಿ ಅವರು ಮನೆಗೆ ಬಂದು Very recently, ಬಹಳ ಒಂದು ಕೆಲವು ದಿನಗಳ we ಹಿಂದೆ got a news that she died. ಆಕೆ ಸತ್ತು ಹೋದ ಎನ್ನುವಂತ ಸುದ್ದಿ ನಮಗೆ ಸಿಕ್ತು. She did not even have a right proper burial. ಸರಿಯಾದ ರೀತಿಯ ಅಂತ್ಯ ಸಂಸ್ಕಾರಗಳು ಕೂಡ ಆಕೆಗೆ ಶವಗೆ ಉಂಟಾಗಲಿಲ್ಲ. Self-deception. ತನ್ನನ್ನು ತಾವು ಮೋಸಗೊಳಿಸುವುದು ನೋಡ್ತಾ ಇದ್ದೇವೆ. Constructing some imagination. ಯಾವುದೋ ಒಂದು ಆಲೋಚನೆ ಮನಸ್ಸಿನಲ್ಲಿ ಅದನ್ನೇ ಆಲೋಚನೆ
ಮಾಡಿಕೊಂಡು something when they are nothing. ಅವರು ಏನೂ ಇಲ್ಲದವರಾಗಿದ್ದರೂ ಕೂಡ ನಾನು ಏನೋ ಆಗಿದ್ದೇನೆ ಅನ್ನೋದನ್ನ ಆಲೋಚನೆ ಮಾಡುವುದು. So self-deceived people, ಈ ಒಂದು ತನ್ನನ್ನು ತಾನು ಮೋಸಗೊಳಿಸುವಂತ they ವ್ಯಕ್ತಿಗಳು speak as though they know everything. ಅವರೆಲ್ಲವೂ ತಿಳಿದಿದೆ ಅನ್ನೋದನ್ನ ಅವರ ಅದನ್ನು ರೀತಿಯಲ್ಲಿ ಮಾತನಾಡುತ್ತಾರೆ. Even there is none in the world who can know everything. ಈ ಲೋಕದಲ್ಲಿ ಎಲ್ಲವನ್ನು ತಿಳಿದವರು ಯಾರೂ ಇಲ್ಲ. We have to be stop being over smart. ನಾವು ಬಹಳ ಒಂದು ಬುದ್ಧಿವಂತರ ಅನ್ನೋದನ್ನ ತೋರಿಸುವುದನ್ನು ನಾವು ನಿಲ್ಲಿಸಿ ಬಿಡಬೇಕು. Humble to learn new things in this life. ಹೊಸ ವಿಚಾರಗಳನ್ನು ಕಲಿತುಕೊಳ್ಳುವುದಕ್ಕೆ ನಾವು ನಮ್ಮನ್ನ ದೀನ ಸ್ವಭಾವಕ್ಕೆ ತರಬೇಕು. Otherwise you are into self-deception. ಇಲ್ಲದೆ ಹೋದರೆ ನಾವು ಖಂಡಿತವಾಗಿ ನಮ್ಮನ್ನು ನಾವು ಮೋಸಗೊಳಿಸುತ್ತೇವೆ. Let me give an example from the Bible. ಸತ್ಯವೇದದಿಂದ ನಿಮಗೊಂದು ಉದಾಹರಣೆ ಕೊಡ್ತೇನೆ. Luke chapter 18. ಲೋಕನ ಸುವಾರ್ತೆ 18ನೇ ಅಧ್ಯಾಯ Verses from 9 to 14. 9 ರಿಂದ 14 ವಚನಗಳು. Luke chapter 18. ಲೋಕನ ಸುವಾರ್ತೆ 18 Verses from 9 to 14. 9 ರಿಂದ 14 ವಚನಗಳು. The two men went up to the temple to pray, one a Pharisee and the other a tax collector. ಇದಲ್ಲದೆ ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬರು ಫರಿಸಾಯನು, ಒಬ್ಬರು ಸುಂಕದವನು. The Pharisee stood and prayed thus within himself, God, I thank you that I am not like other men, extortioners, unjust, adulterers, or even as this tax collector. ಫರಿಸಾಯರು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. I fast twice a week, I give tithes of all that I possess. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10% ಪಾಲು ಕೊಡುತ್ತೇನೆ ಅಂದುಕೊಂಡನು. And the tax collector standing afar off would not so much as raise his eyes to heaven, but beat his breast, saying, God, be merciful to me, a sinner. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಒಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. I tell you, this man went down to his house justified rather than the other, for everyone who exalts himself will be humbled, and he who humbles himself will be exalted. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು, ಆ ಫರಿಸಾಯನು ಅಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬರು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. Who are self-deceived. ಈ ಯಾರು ತನ್ನನ್ನೇ ತಾವು ಮೋಸಗೊಳಿಸಿಕೊಂಡಿದ್ದಾರೋ Now there's another character is they cannot humble themselves. ಅವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವುದಕ್ಕೆ ಅವರಿಗೆ ಆಗೋದಿಲ್ಲ. There are always the another character of self-deceptive people is they are being very pride. ಅವರ ಇನ್ನೊಂದು ರೀತಿಯ ವ್ಯಕ್ತಿತ್ವ ಇರುತ್ತದೆ, ಅವರು ತಮ್ಮ ಬಗ್ಗೆ ತಾವೇ ಒಂದು ಅಹಂಕಾರದ ರೀತಿಯಲ್ಲಿ They ವರ್ತಿಸುತ್ತಾರೆ. cannot humble, they are prideful. ಅವರು ತಗ್ಗಿಸಿಕೊಳ್ಳುವುದಕ್ಕೆ ಅವರಿಗೆ ಆಗೋದಿಲ್ಲ, ಅವರ ಅಹಂಕಾರದ ರೀತಿಯಲ್ಲಿ They ವರ್ತಿಸುತ್ತಾರೆ. think they are righteous. ಅವರು ನೀತಿವಂತನೆಂದು ಅವರೇ ಅಂದುಕೊಂಡಿದ್ದಾರೆ. What's the thing happened in Pharisee's life? ಫರಿಸಾಯನ ಜೀವಿತದಲ್ಲಿ ಇದೇ ನಡೀತು. Now the Pharisee believed himself to be a righteous man. ಫರಿಸಾಯನು ಆತನು ತನ್ನನ್ನು ತಾನು ನೀತಿವಂತನೆಂದು ಅಂದುಕೊಂಡಿದ್ದ. But his pride and self-righteous blinded him to see his true spiritual condition. ಆದ್ರೆ ಆ ನಿಜವಾದ ಆತ್ಮಿಕ ಪರಿಸ್ಥಿತಿಯನ್ನು ನೋಡುವುದಕ್ಕೆ ಆತನ ಅಹಂಕಾರ ಮತ್ತು ಅದೇ ರೀತಿಯಲ್ಲಿ ಆತನ ಸ್ವಾನೀತೀಕರಣ ಆತನನ್ನು ಆ ರೀತಿ ನಡೆಸಿದೆ ಎಂದು ನಾವು ನೋಡ್ತಾರೆ. See, today's context. ಇವತ್ತಿನ ದಿವಸದ ಈ ಒಂದು ಪರಿಸ್ಥಿತಿ, See, a person might believe they are righteous for their various reasons. ಒಬ್ಬ ಮನುಷ್ಯನು ತನ್ನ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ತಾನು ನೀತಿವಂತನೆಂದು ಅಂದುಕೊಳ್ಳಬಹುದು. See, Pharisee thought because he's fasting twice a week, he's righteous. ಫರಿಸಾಯನು ನಾನು 2 ಆವರ್ತಿ ವಾರದಲ್ಲಿ ಉಪವಾಸ ಮಾಡ್ತೇನೆ ಅಂದುಕೊಂಡಿದ್ದ ಆದ ಆ ಕಾರ್ಯವನ್ನು ಮಾಡದ ಕಾರಣ ತನ್ನನ್ನು ನೀತಿವಂತನೆಂದು ಹೇಳಿಕೊಂಡ. He is thinking, I'm not an adulterer, I'm not an unjust man, so I'm a righteous man. ನಾನು ವಿಚಾರ ಮಾಡುವವನಲ್ಲ, ನಾನು ಮೋಸ ಮಾಡುವವನಲ್ಲ, ಅದಕ್ಕೋಸ್ಕರವಾಗಿ ನಾನು ನೀತಿವಂತ ಮನುಷ್ಯ. But he couldn't see himself, his pride and self-righteousness, he has been already made an enemy to God. ಆದರೆ ಆತನಲ್ಲಿದ್ದಂತ ಅಹಂಕಾರ ಮತ್ತು ಸ್ವಾನೀತೀಕರಣ ಆತನನ್ನು ಆಗಲೇ ದೇವರ ವಿರುದ್ಧವಾಗಿ ಶತ್ರುವಾಗಿ ನಿಲ್ಲಿಸಿದೆ. So it's self-deception. ನಮ್ಮನ್ನ ನಾವು ಮೋಸಗೊಳಿಸುವುದು It is a pit that we dig and we fall into it. ಅದು ಎಂತ ಒಂದು ಗುಂಡಿ ಎಂದು ನೋಡುವಾಗ ನಾವೇ ಅಗಿಯುತ್ತೇವೆ, ನಾವೇ ಅದರೊಳಗಡೆ ಬೀಳುತ್ತೇವೆ. So we have to be very careful not to be having a self-deception. ನಾವು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ನಾವೇ ನಮ್ಮನ್ನ ನಾವೇ ಮೋಸಗೊಳಿಸಿಕೊಂಡು ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. Self-deceptive people, ನಾವೇ ನಮ್ಮನ್ನೇ ನಾವು ಮೋಸಗೊಳಿಸುವವರು. they cannot see their own sin. ಅವರು ತಮ್ಮ ಪಾಪವನ್ನು ಅವರಿಗೆ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. See, 1 John chapter 1 verse number 8. ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ See what it says. ಅದು ಏನನ್ನು ಹೇಳ್ತಾ ಇದೆ? If we claim to be without sin, we deceive ourselves and the truth is not in us. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ
ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. Hallelujah. Hallelujah. So the Bible says, ಸತ್ಯದ ರೀತಿಯಲ್ಲಿ ಹೇಳ್ತಾ if ಇದೆ, you are a self-deceptive man, ಒಂದು ವೇಳೆ ನೀವು ನಿಮ್ಮನ್ನೇ ನೀವು you ಮೋಸಗೊಳಿಸಿದ್ದಾದ್ರೆ cannot see your own sin. ನಿಮ್ಮ ಪಾಪವನ್ನೇ ನೀವು ಇದೆ ಅನ್ನೋದನ್ನ ನೋಡೋದಕ್ಕೆ You cannot ಸಾಧ್ಯವಾಗುತ್ತದೆ. see your true spiritual condition. ನಿಮ್ಮ ನಿಜವಾದ ಆತ್ಮಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ You ಸಾಧ್ಯವಿಲ್ಲ. cannot humble yourself. ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುವುದಕ್ಕೆ ನಿಮಗೆ You ಸಾಧ್ಯವಾಗುತ್ತದೆ. are prideful. ನೀವು ಅಹಂಕಾರದಿಂದ You ತುಂಬಿಕೊಂಡಿದ್ದೀರಿ. are a self-righteous man. ನೀವೊಂದು ಸ್ವಾನೀತಿಯನ್ನ ಮಾಡುವಂತ ವ್ಯಕ್ತಿ Just ಆಗಿದ್ದೀರಿ. today God is speaking to ಇವತ್ತಿನ you. ದಿವಸ ದೇವರು ನಿಮ್ಮ ಜೊತೆ Pray ಮಾತನಾಡುತ್ತಿದ್ದಾರೆ. that you are not self-deceived. ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನೇ ನೀವು ಮೋಸಗೊಳಿಸಂತೆ ನೀವು ಪ್ರಾರ್ಥನೆ ಮಾಡಿ. Pray that you shall know your true spiritual condition. ನಿಮ್ಮ ನಿಜವಾದ ಆತ್ಮಿಕ ಪರಿಸ್ಥಿತಿ ಏನೆಂದು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. The word of God is like a mirror what shows you what you are. ದೇವರ ವಾಕ್ಯ ಅನ್ನೋದು ಕನ್ನಡಿಯಾಗಿದೆ. ನೀವು ಏನಾಗಿದ್ದೀರ ಅನ್ನೋದು ನಿಮಗೆ Our ತೋರಿಸುವಂತದ್ದು. weakness will be revealed by God. ದೇವರಿಂದ ನಮ್ಮ ಬಲಹೀನತೆ Our ಪ್ರಕಟವಾಗುವುದಾಗಿದೆ. strength will also be revealed by God. ನಮ್ಮ ಬಲ ಕೂಡ ನಮ್ಮ ಸಾಮರ್ಥ್ಯ ಏನು ಅನ್ನೋದು ಕೂಡ ದೇವರೇ ಪ್ರಕಟಪಡಿಸುವಾತನಾಗಿದೆ. Hallelujah. So Hallelujah. this is what God wants you to know today. ಇವತ್ತಿನ ದಿವಸ ಈ ವಿಚಾರವನ್ನು ನೀವು ತಿಳಿದುಕೊಳ್ಳಬೇಕು ದೇವರ Don't be ಬಯಸುತ್ತಾರೆ. self-deceived. ಯಾವುದೇ ಕಾರಣಕ್ಕೂ ನಿಮ್ಮನ್ನೇ ನೀವು We ಮೋಸಗೊಳಿಸಬೇಡಿ. will continue with the same message. ಈ ಒಂದು ಸಂದೇಶದಲ್ಲಿ ನಾವು ಮುಂದೆ ಹೋಗೋಣ. Maybe on Monday I'm going to talk on the same message. ಸೋಮವಾರ ದಿವಸ ಈ ವಿಚಾರವಾಗಿ ನಾವು ಮುಂದೆ ಹೋಗಲಿಕ್ಕಿದ್ದೇವೆ. You know, God bless everyone according to 1 Corinthians chapter 3 verse number 8. ಮೊದಲನೆಯ ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. Galatians chapter 6 verse number 3. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ. And 1 John chapter 1 verse number 8. ಅದೇ ರೀತಿಯಲ್ಲಿ ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುತ್ತಾನೆ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಮೋಸಗಳಲ್ಲಿ ದೊಡ್ಡ ಮೋಸವನ್ನ ಇವತ್ತಿನ ದಿವಸ ಆ ಒಂದು ಪ್ರಕಟಣೆಯನ್ನ ನಮಗೆ ಪ್ರಕಟಪಡಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮನ್ನೇ ನಾವು ಮೋಸಗೊಳಿಸಿರುವುದಾದ್ರೆ ಕರ್ತನೆ ಇವತ್ತಿನ ದಿವಸ ಕರ್ತನೆ ಅದರಿಂದ ಹೊರಗಡೆ ಬರುವಾಗ ನಮಗೆ ಸಹಾಯಹಸ್ತವನ್ನ ಚಾಚು. ನಾವು ಏನಾಗಿದ್ದೇವೋ ಅದನ್ನು ಒಪ್ಪಿಕೊಳ್ಳುವ ಹಾಗೆ, ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವ ಹಾಗೆ ನಮಗೆ ಸಹಾಯಹಸ್ತವನ್ನ ಚಾಚು. ನಾವು ಯಾವಾಗ ತಗ್ಗಿಸಲ್ಪಡ್ತೇವೋ ಕರ್ತನೆ ನಿನ್ನ ಮಹಿಮೆಯ ಮುಖಾಂತರವೇ ನಮ್ಮನ್ನ ಹೆಚ್ಚಿಸ್ತೀಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಕರ್ತನೆ, ನಾವು ಕರ್ತನೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ಜೀವಿಸುವಾಗ ನಮಗೆ ಸಹಾಯಹಸ್ತವನ್ನ ಚಾಚು. ನಾವು ಏನು ಅಲ್ಲವೋ ಅದನ್ನ ಕರ್ತನೆ ನಾವು ಏನೋ ಆಗಿದ್ದೇವೆ ಅನ್ನೋದನ್ನ ಅಂದುಕೊಂಡು ನಾವು ಜೀವಿಸದೆ ಏನಾಗಿದ್ದೇವೋ ಅದನ್ನೇ ನಾವು ಅಂದುಕೊಂಡು ಜೀವಿಸುವಾಗ ನಮಗೆ ಸಹಾಯಹಸ್ತವನ್ನ ಚಾಚು ಏಸಪ್ಪ. ಈ ರೀತಿಯಲ್ಲಿ ನಮ್ಮನ್ನೇ ನಾವು ಮೋಸಗೊಳಿಸುವಂತೆ ಕರ್ತನೆ ರಾಜ, ಕನಸಿನ ಲೋಕದಲ್ಲಿ ಜೀವಿಸುವಂತೆ ಕರ್ತನೆ ರಾಜ, ಅದೇ ರೀತಿಯಲ್ಲಿ ಮಾತುಗಳ ಒಂದು ಇದರಲ್ಲಿ ಜೀವಿಸುವಂತೆ ನಮ್ಮನ್ನ ಮೋಸಗೊಳಿಸುವಂತೆ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡಿ ಬಿಡುಗಡೆ ಉಂಟು ಮಾಡಿ ನಮ್ಮನ್ನು ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರು ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್.